ಶಿವಮೊಗ್ಗದಲ್ಲಿ ಆಂಬ್ಯುಲೆನ್ಸ್ ಮತ್ತು ಕಾರಿನ ನಡುವೆ ಡಿಕ್ಕಿಯಾಗಿದೆ. ಅಪಘಾತದ ರಭಸಕ್ಕೆ ಪಲ್ಟಿಯಾಗಿ ಕಾರು ಬಿದ್ದುಬಿಟ್ಟಿದೆ. ಶಿವಮೊಗ್ಗ ನಗರದ ಅಕ್ಕ ಮಹಾದೇವಿ ಸರ್ಕಲ್ನಲ್ಲಿ ಆಗಿರುವಂತಹ ಘಟನೆ ಇದು. ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಪಲ್ಟಿಯಾಗಿದೆ. ಭಯಾನಕ ದೃಶ್ಯ, ಕಾರು ಪಲ್ಟಿಯಾದಂತ ಭಯಾನಕ ದೃಶ್ಯ ಸಮೀಪದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರು ಪಲ್ಟಿಯಾಗಿ ಮಹಿಳೆ ಕೆಳಗೆ ಬೀಳುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೃಷ್ಟವಶಾತ್ ಭಾರಿ ಅನಾಹುತ, ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಕಾರು ಪಲ್ಟಿಯಾದ ಹಿನ್ನೆಲೆ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅಪಘಾತದ ರಭಸಕ್ಕೆ ಸಂಪೂರ್ಣ ಜಖಮಾಗಿ ಹೋಗಿದೆ ಕಾರು. ಸವಳಂಗ ಕಡೆಯಿಂದ ಬರ್ತಾ ಇದ್ದಂಥ ಆಂಬ್ಯುಲೆನ್ಸ್ ಹಾಗೂ ಲಕ್ಷ್ಮಿ ಟಾಕೀಸ್ ಕಡೆಯಿಂದ ಬಂದಂಥ ಕಾರಿನ ನಡುವೆ ಆಗಿರುವಂಥ ಅಪಘಾತ ಇದು. ನೋಡಿ, ಒಂದು ಕಡೆ ಆಂಬ್ಯುಲೆನ್ಸ್ ಬರ್ತಾ ಇದೆ, ಮತ್ತೊಂದು ಕಡೆ ಕಾರಿನೊಳಗಿಂದ ಮಹಿಳೆ ಹೆಂಗೆ ಬೀಳ್ತಾರೆ ನೋಡಿ ಕೆಳಗಡೆ. ಓ ಮೈ ಗಾಡ್, ಭಯಾನಕವಾದಂಥ ಅಪಘಾತ ಇದು. ಕಾರ್ ಡಿಕ್ಕಿಯಾಗಿ ಅಲ್ಲಿ ಹೋಗಿ ಬೀಳುತ್ತೆ. ಆ ಕಾರಿನ ಒಳಗಿಂದ ಮಹಿಳೆಯೊಬ್ಬರು ಹೊರಗಡೆ ಬೀಳ್ತಾರೆ. ಅವ್ರಿಗೇನೂ ಆಗಿಲ್ಲ, ಧೈರ್ಯದಿಂದ ಮತ್ತೆ ಎದ್ದು ಒಳಗಡೆ ಇರೋರನ್ನ ನೋಡೋದಕ್ಕೆ ಹೋಗ್ತಾರೆ ಅವರು. ಸರ್ಕಲ್, ಅದು ಒಂದು ಸರ್ಕಲ್, 4 ರಸ್ತೆಗಳು ಬರ್ತವೆ ಅನ್ಸುತ್ತೆ ನೋಡಿ. ಇಲ್ಲಿ 4 ರಸ್ತೆಗಳು ಆ ಸರ್ಕಲ್ ಸುತ್ತಮುತ್ತ. ಒಂದು ಕಡೆ ಆಂಬ್ಯುಲೆನ್ಸ್ ಸ್ಪೀಡ್ ಆಗಿ ಬರ್ತಾ ಇದೆ, ಮತ್ತೊಂದು ಕಡೆ ಕಾರು ವೇಗವಾಗಿ ಬರ್ತಾ ಇದೆ. ಒಬ್ಬರನ್ನೊಬ್ಬರು ನೋಡೇ ಇಲ್ವಾ ಇವರು? ಬಂದ ತಕ್ಷಣ ಆಂಬ್ಯುಲೆನ್ಸ್ನ ಮುಂಭಾಗಕ್ಕೆ ಡಿಕ್ಕಿ ಹೊಡೆದು ಕಾರ್ ಅಷ್ಟು ದೂರ ಹೋಗಿ ಪಲ್ಟಿ ಆಗಿಬೀಳುತ್ತೆ. ಕಾರ್ ಪಲ್ಟಿ ಆದ ತಕ್ಷಣ ಕಾರಿನ ಮುಂದೆ ಸೀಟ್ನಲ್ಲಿ ಕೂತಿದ್ದಂಥ ಮಹಿಳೆ ಕೆಳಗಡೆ ಬೀಳ್ತಾರೆ. ಬಿದ್ದ ಒಂದೇ ಒಂದು ಸೆಕೆಂಡ್ನಲ್ಲಿ ಎದ್ದು ನಿಲ್ತಾರೆ ಅವರು. ನಿಂತು ಅದಾದ ನಂತರ ಅದೇ ಕಾರಿನಲ್ಲಿ ಇನ್ನೂ ಒಂದಿಷ್ಟು ಜನ ಇದ್ರು ಅಂತ ಅನಿಸುತ್ತೆ. ಯಾರಿಗೇನಾಯಿತು ಅಂತ ನೋಡೋದಕ್ಕೆ ಹೋಗ್ತಾರೆ ಅವರು. ನೋಡಿ, ಎಷ್ಟು ವಾಹನಗಳು ಓಡಾಡ್ತವೆ ಆ ಒಂದು ಜಾಗದಲ್ಲಿ. ಲಾರಿ ಹೋಯಿತು, ಬೇರೆ ಬೇರೆ ಕಾರುಗಳು ಹೋದ್ವು, ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ. ಅದಾದ ನಂತರ ಈ ಒಂದು ಭಯಾನಕ ಅಪಘಾತ ಆಗಿರೋದು. ಮತ್ತು ಆಂಬ್ಯುಲೆನ್ಸ್ನಲ್ಲಿ ಯಾರಿದ್ರೋ ಏನೋ, ರೋಗಿ ಏನಾದರೂ ಇದ್ರೋ ಏನೋ ಗೊತ್ತಿಲ್ಲ ಪಾಪ. ಜೊತೆಗೆ ಆಂಬ್ಯುಲೆನ್ಸ್ನವ್ರಿಗಂತೂ ಏನೂ ಆಗಿಲ್ಲ, ಬಟ್ ಸಣ್ಣ ಪುಟ್ಟ ಗಾಯಗಳಂತೂ ಆಗಿರುತ್ತೆ. ನೋಡಿ, ಮುಂದೆ ಈಗ ಲಾರಿ ಹೋಯಿತು, ಒಂದು ಆಟೋ ಹೋಯಿತು, ಆ ಕಡೆ ಕಾರು, ಈ ಕಡೆ ಕಾರು ಹೋಯಿತು, ಆಟೋ ಹೋಯಿತು. ಈ ಸಂದರ್ಭದಲ್ಲಿ ಎಂಟ್ರಿ ಆಗ್ತವೆ 2 ಕಾರುಗಳು ಕೂಡ. ಒಂದು ಸರ್ಕಲ್ ಅಂದಾಗ ಸ್ಲೋ ಆಗಿ ಬರಬೇಕಾಗಿತ್ತು, ಬಟ್ 2 ಆಂಬ್ಯುಲೆನ್ಸ್ ಕೂಡ ಅಷ್ಟೇ ವೇಗವಾಗಿ ಬಂದಿದೆ, ಜೊತೆಗೆ ಕಾರ್ ಕೂಡ ಅಷ್ಟೇ ವೇಗವಾಗಿ ಬಂದಿದೆ. ಸಡನ್ ಆಗಿ ಆಂಬ್ಯುಲೆನ್ಸ್ನ ಮುಂಭಾಗಕ್ಕೆ ಡಿಕ್ಕಿ ಹೊಡೆದು ಕಾರು ಪಲ್ಟಿಯಾಗಿ ಮುಂದೆ ಹೋಗಿಬಿಡುತ್ತೆ. ನೋಡಿ, ಕಾರಿನ ಒಳಗಡೆಯಿಂದ ಮಹಿಳೆ ಬೀಳ್ತಾರಲ್ಲ, ಅದೇ ಭಯಾನಕವಾಗಿದೆ ದೃಶ್ಯ. ನೋಡಿ, ಎಲ್ಲರೂ ಹೆಂಗೆ ಓಡೋಗ್ತಾರೆ ನೋಡಿ, ಅವ್ರನ್ನ ಕಾಪಾಡೋದಕ್ಕೆ ಎಲ್ಲರೂ ಹೋಗ್ತಾರೆ. ನಿಜಕ್ಕೂ ಕೂಡ ಭಯಾನಕವಾಗಿದೆ. ಯಾಕೆ ಈ ಸರ್ಕಲ್ಗಳಲ್ಲಿ ಹುಷಾರಾಗಿ ಓಡಿಸ್ಬೇಕು ಅಂತಾರೆ ಅಂತಂದರೆ ಇದಕ್ಕೇನೆ. 4 ರಸ್ತೆಗಳಿದ್ದಾವೆ, ಆ ಕಡೆಯಿಂದನೂ ಕಾರುಗಳು ಬರ್ತಾ ಇದ್ದಾವೆ, ಈ ಕಡೆಯಿಂದನೂ ವಾಹನಗಳು ಬರ್ತಾ ಇದ್ದಾವೆ. ಸ್ಟ್ರೇಟ್ ಹೋಗಬೇಕಾದ್ರೆ ಏನು ಪ್ರಾಬ್ಲಮ್ ಇರಲ್ಲ, ಬಟ್ ಸರ್ಕಲ್ ಅಂತ ಬಂದಾಗ ಭಾಳ ಹುಷಾರಾಗಿರಬೇಕು ಅಂತ ಹೇಳೋದು ಇದಕ್ಕೇನೆ. ಒಂದು ಕಡೆ ಆಂಬ್ಯುಲೆನ್ಸ್ ಸಹಜವಾಗಿ ವೇಗವಾಗಿಯೇ ಇರುತ್ತೆ, ಅದು ಏನು ಎಮರ್ಜೆನ್ಸಿ ಇರುತ್ತೋ ಏನೋ. ಸೊ ಇನ್ನೊಂದು ಕಡೆ ಈ ಕಾರ್ನವರು ಕೂಡ ನೋಡ್ಕೊಂಡಿಲ್ಲ. ಸೊ ಡೈರೆಕ್ಟಾಗಿ ಬಂದು ಹಿಟ್ ಆಗಿರೋದು ಇದು ನೋಡಿ ಅಲ್ಲಿ. ಸೊ ಯಾರಿಗಾದರೂ ಪ್ರಾಣಹಾನಿ ಆಗಿದೆಯಾ ಗೊತ್ತಿಲ್ಲ, ಇದುವರೆಗೂ ಮಾಹಿತಿ ಬಂದಿಲ್ಲ. ಬಟ್ ಆಗಿರುವಂಥ ಅಪಘಾತ ನೋಡ್ತಾ ಇದ್ದರೆ ಗಂಭೀರವಾಗಿ ಗಾಯ ಅಂತೂ ಆಗಿರುತ್ತೆ. ಡ್ರೈವರ್ಗೆ ಏನಾಗಿರುತ್ತೋ ಏನೋ, ಕಾರಿನ ಡ್ರೈವರ್ಗೆ.